ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನೋಡಿ ಇಲ್ಲಿ ಅಮ್ಮ ಈ ಥರ ಇದು ಬಟನ್ಸು ಅಂತ ಹೇಳ್ತೀವಿ, ಬಟನ್ಸು ಹಾಕ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೇ ಶುಂಠಿ ಕೂಡ ಮತ್ತು ಅರಿಶಿನ ಎಲ್ಲ ಹಾಕ್ಕೊಂಡಿದ್ದಾರೆ. ಈ ಪ್ಲೇಸ್ ಇತ್ತು ಅಂತ. ಇದು ಸ್ವಲ್ಪನೇ ಗಿಡ ಕೊಟ್ಟಿದ್ದು, ಸಣ್ಣ ಸಣ್ಣ ಸಸಿಗಳನ್ನ ಬೀಜನ ಹಾಕಿ ಸಸಿಗಳನ್ನ ಮಾಡೋದು ನಮ್ಮ ಆಂಟಿ ಕೊಟ್ಟಿದ್ರು. ಸೊ ಅದನ್ನು ನಟ್ಟಿದ್ದೀವಿ. ನೋಡಿ, ಇದೆ ಒಂದೇ ಕಲರ್. ಇದರಲ್ಲಿ ತುಂಬ ಕಲರ್ ಇರುತ್ತೆ, ವೈಟು ಮತ್ತು ಪರ್ಪಲ್ಲು ಎಲ್ಲ ಇರುತ್ತೆ. ಇಷ್ಟು ಗಿಡಗಳು ಹೂ ಬಿಟ್ಟಿದೆ. ಮತ್ತು ಇಲ್ಲೇ ಸಣ್ಣ ಸಣ್ಣ ಕನಕಾಂಬ್ರ ಎಲ್ಲ ಇದೆ ನೋಡಿ. ನನಗಂತೂ ಸೀನರಿ, ಈ ಥರ ಗಾರ್ಡನಿಂಗ್ ಮಾಡೋದು, ಒಟ್ಟಿನಲ್ಲಿ ಏನಾದ್ರು ನಡೋದಂದರೆ ತುಂಬಾ ಇಷ್ಟ. ಇಲ್ಲೊಂದು ಮರ ಇದೆ ನೋಡಿ, ಪಪ್ಪಾಯಿ ಮರ. ಈ ಸಲ ತುಂಬ ಬಿಟ್ಟಿದೆ, ಮಧ್ಯೆ ಮಧ್ಯೆ ಗ್ಯಾಪ್ ಇಲ್ದಿರೋ ರೀತಿ ಬಿಟ್ಟಿದೆ. ಕಾಣಿಸ್ತಿದೆ ಅನ್ಕೊತೀನಿ ನೋಡಿ. ಅದು ಬೇರೆ ಹೊಲ, ತೊಗರಿ ಗಿಡ ನಟ್ಟಿದ್ದಾರೆ. ನನಗಂತಿದ್ದು ಹ್ಯಾಪಿ ಪ್ಲೇಸ್ ಆಯಿತಾ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾವ್ಯಾವ ರೀತಿ ಮಾಡಬೇಕಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನನಗಂತೂ ಹೂವು ಅಂದರೆ ತುಂಬ ಇಷ್ಟ ಆಯಿತಾ. ಮೊದಲಿಂದನೂ ಹೂ ಕಟ್ಟೋದು. ಮತ್ತು ಇಲ್ಲೇ ಒಂದು ಅಡಿಕೆ ಗಿಡದಲ್ಲಿ ನಮ್ಮ ಅಜ್ಜಿ ವಿಳ್ಯದೆಲೆ ಬೆಳೆದಿದ್ದಾರೆ, ಅಂಬು. ಪ್ರತಿ ಸಲ ಬೆಳೆದ್ರೂ ಅದು ಬೆಳೆದು ಒಣಗೋಗ್ತಿತ್ತು. ಬಟ್ ಈ ಟೈಮ್ ಎಲ್ಲ ಅವ್ರು ನಟ್ಟಿರೋ ಪ್ರತಿಯೊಂದು ಗಿಡಗಳು ಕೂಡ ಅಂದರೆ ಎಲೆ ಹಂಬುಗಳು ಚಿಗುರ್ತಿದೆ. ಒಂದು 5-6 ಗಿಡ ಹಾಕಿದ್ದಾರೆ ನೋಡಿ. ಮತ್ತು ಇಲ್ಲೊಂದು ಸ್ವಲ್ಪ ಟೊಮೆಟೊಗಳು ಬೀಜ ಹಾಕಿ ಟೊಮೆಟೊ ಸಸಿಗಳಾಗಿದೆ. ಇದನ್ನು ಬೇರೆ ಕಡೆ ನೆಡಬೇಕು ಅಂತ ಇದ್ರು. ಮತ್ತು ಹಾಗೆ ಬಟನ್ ಫ್ರೂಟ್ ಹತ್ರ ಕೂಡ ಒಂದು ವಿಳ್ಯದೆಲೆ ಹಾಕಿದ್ದಾರೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ನಮ್ಮ ಮನೇಲಿ ಏನಾದರೂ ನಡ್ತಿರ್ತೀವಿ. ನಮ್ಮ ಅಜ್ಜಿಗೂ ಅಷ್ಟೇ ಗಿಡ ನೆಡೋದಂದ್ರೆ ಇಷ್ಟ, ನನಗೂ ಇಷ್ಟ, ನಮ್ಮ ಅಮ್ಮಂಗೂ ಇಷ್ಟ. ಸೊ ನೆಕ್ಸ್ಟ್ ನೋಡಿ, ಇದೊಂದು ವೇಸ್ಟ್ ಗಿಡ. ಬಟ್ ಇದನ್ನ ಜಮೀನಲ್ಲಿ ಬೆಳೆದ್ರೆ ಇದು ಎಲ್ಲೋ ಕಲರ್ ಅಲ್ವಾ, ದೃಷ್ಟಿ ಬೀಳಲ್ಲ ಅಂತ ಹೇಳ್ತಾರೆ. ಇದೊಂದು ಸಣ್ಣ ಕಡ್ಡಿ ನಡ್ತಾರೆ ಸಾಕು, ಅಷ್ಟು ದೊಡ್ಡ ಗಿಡ, ದೊಡ್ಡ ಮರದ ಥರ ಆಗಿಬಿಡುತ್ತೆ. ಮರನೇ ಅಲ್ಲ, ದೊಡ್ಡ ಒಟ್ಟಿನಲ್ಲಿ ತುಂಬ ದೊಡ್ಡಕ್ಕೆ ಬೆಳ್ಕೊಂಬಿಡುತ್ತೆ. ಕಡ್ದಾಕ್ತಾರೆ ವರ್ಷ. ಮತ್ತು ಮಳೆಗಾಲ ಚಿಗುರು ಇಷ್ಟು ದೊಡ್ಡ ಆಗುತ್ತೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ವೀಡಿಯೋನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂಗೆ ಇನ್ನೂ ಯಾವ ಥರ ಪರ್ಫೆಕ್ಟಾಗೆಲ್ಲ ಮಾಡಬೇಕಂತ ಗೊತ್ತಿಲ್ಲ. ಜಸ್ಟ್ ಏನು ನೋಡ್ತೀನಿ, ಏನು ಅಷ್ಟು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಮಾಡೋದನ್ನ. ಎಡಿಟ್ ಎಲ್ಲ ಪರ್ಫೆಕ್ಟಾಗಿ ಬರಲ್ಲ ಅಂದರೆ ಕ್ಷಮಿಸಿ. ದಯವಿಟ್ಟು ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನಮಗೆ ಮಾಡಬೇಕಂತ, ಈ ವಿಡಿಯೋಗಳು ಜಾಸ್ತಿ ಮಾಡಬೇಕಂತ ಫೀಲ್ ಬರುತ್ತೆ ನೋಡಿ. ಈ ಹಣ್ಣು ಯಾರಿಗೆಲ್ಲ ಗೊತ್ತಾ ಹೇಳಿ, ಗಣಕೆ ಹಣ್ಣು. ನನಗಂತೂ ಸಖತ್ ಇಷ್ಟ. ಇದು ತುಂಬ ತಿಂತಿದ್ವಿ ಚಿಕ್ಕದ್ರಲ್ಲಿ. ಮತ್ತು ಇದ್ರದ್ದು ಸಾಂಬಾರು ಕೂಡ ಮಾಡ್ತೀವಿ. ಸೊಪ್ಪು ಚೆನ್ನಾಗಿಲ್ಲ. ಇದನ್ನು ಗಾಣಿಗೆ ಸೊಪ್ಪು ಅಂತೇನೋ ಹೇಳ್ತಾರೆ, ನಮ್ಮ ಕಡೆ ಗಣಿಕೆ ಸೊಪ್ಪು ಅಂತ ಹೇಳ್ತೀವಿ. ಇದು ಲಾಸ್ಟ್ ಟೈಮ್ ನಟ್ಟಿರೋಂತಹ ಸೀಬೆ ಮರ ಬೆಳೀತಾ ಇದೆ, ಪರವಾಗಿಲ್ಲ. ಇದು ಪಿಂಕ್ ಕಲರ್ ಗಾವ ಅಂತೆ ನೋಡಿ. ಜೋಳಕಡ್ಡಿ ಎಲ್ಲ ಒಣಗೋಗಿದೆ. ಇದು ಹಸು ಮತ್ತು ಎಮ್ಮೆಗೆ ಹಾಕಿದ್ದಂಥ ಜೋಳಕಡ್ಡಿ. ಒಂಥರ ಚಂದ ನನಗೆ ಇಲ್ಲಿ. ಮಳೆ ಸೀಸನ್ ಬಂದು ಈ ಥರ ಹಸಿರಿದಾಗ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಈವ್ನಿಂಗ್, ಸೂರ್ಯ ಮುಳುಗಕ್ಕೆ ಹೋಗ್ತಾ ಇದ್ದಾನೆ. ಮೊದಲೆಲ್ಲ ನವಿಲು ನೋಡಬೇಕು ಅಂತಲೇ ಕಾಡಿಗೆ ಹೋಗ್ಬೇಕಿತ್ತು. ಬಟ್ ಇವಾಗೇನು ಗೊತ್ತಾ, ಮನೆ ಅಕ್ಕಪಕ್ಕ ಹಿಂದೆ ಮುಂದೆ ನವಿಲು ಬರ್ತವೆ. ಮತ್ತು ವೇಸ್ಟ್ ಪ್ಲೇಸಲ್ಲೆಲ್ಲ ಈ ಥರ ಚೆಂಡು ಗಿಡ ಹಾಕಿದ್ದಾರೆ. ಇದು ಒಳ್ಳೆ ಚೆಂಡು ಅಲ್ಲ. ಈ ಥರ ಚೆಂಡುಗೆ ನಮ್ಮ ಕಡೆ ನಾಯಿ ಚೆಂಡು ಅಂತೀವಿ. ಬಟ್ ರಿಯಲ್ ನೇಮ್ ಗೊತ್ತಿಲ್ಲ. ನಾಯಿ ಚೆಂಡು ಅಥವಾ ಅಚ್ಚು ಚೆಂಡು ಅಂತ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಬಾಯ್.